ಇನ್ನು ಬಾಗಲಕೋಟೆ ಉಪಸಮರದಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಉಮೇಶ್ ಮೇಟಿ ಪರವಾಗಿ ಕೈ ನಾಯಕರು ಇವತ್ತು ಅಬ್ಬರದ ಕ್ಯಾಂಪೇನ್ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ನಾಳೆಯಿಂದ ಮುಖ್ಯಮಂತ್ರಿಗಳು ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ. ಬಾಗಲಕೋಟೆಯಲ್ಲಿ 5 ದಿನ ಸಿಎಂ ಕ್ಯಾಂಪೇನ್ ನಡೆಸೋರಿದ್ದಾರೆ. ಸಿಎಂ ಕ್ಯಾಂಪೇನ್ ಇಂದಾಗಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಬರ್ತಾ ಇದೆ. ನಮ್ಮ ಅಭ್ಯರ್ಥಿಯ ಗೆಲುವು ಖಚಿತ ಅನ್ನುವಂಥ ಮಾತನ್ನ ಸಚಿವ ತಿಮ್ಮಾಪುರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಅಬ್ಬರದ ಕ್ಯಾಂಪೇನ್ ನಡೀತಾ ಇದೆ. ಅದರ ಜೊತೆಗೆ ನಾಳೆಯಿಂದ ಮುಖ್ಯಮಂತ್ರಿಗಳು ಕೂಡ ಕ್ಯಾಂಪೇನ್ ನಲ್ಲಿ ಭಾಗಿಯಾಗ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರ ಹುಮ್ಮಸ್ಸನ್ನ ಹೆಚ್ಚಿಸ್ತಾ ಇದೆ. ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ದಿನಗಳ ಕಾಲ ಕ್ಯಾಂಪೇನ್ ನಲ್ಲಿ ಭಾಗಿಯಾಗಲಿದ್ದಾರೆ. ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರಿದ್ದು, ಇವುಗಳ ಮಧ್ಯೆ ಇನ್ನೆರಡು ದಿನಗಳಲ್ಲಿ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಕೂಡ ಅಖಾಡಕ್ಕೆ ಎಂಟ್ರಿ ಕೊಡುವುದರ ಮೂಲಕ ವಿವಿಧ ಸಮುದಾಯಗಳ ಮತಗಳನ್ನು ಸೆಳೆಯಲಿಕ್ಕೆ ಒಂದು ಪ್ಲಾನ್ ಅನ್ನು ಮಾಡಿರುವಂಥದ್ದು. ಇವುಗಳ ಮಧ್ಯೆ ಈ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ನಮ್ಮ ಜೊತೆ ಇರುವಂಥದ್ದು. ಅವ್ರು ಏನೆಲ್ಲ ಹೇಳ್ತಾರೆ ಅನ್ನೋಂಥದ್ದು ಸರ್, ಇವತ್ತಿನ ದಿವಸ ಏನು ಉಪಚುನಾವಣಾ ಕದನಕ್ಕೆ ಸಿಎಂ ಅವರು ಎಂಟ್ರಿ ಆಗ್ತಾಯಿದ್ರೆ ಯಾವಾಗ ಬರ್ತಾರೆ, ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಸರ್? ಸನ್ಮಾನ್ಯ ಮುಖ್ಯಮಂತ್ರಿಗಳು 30 ಹಾಗೂ 31ರಂದು ಬರ್ತಾರೆ. ಹಲವು ಕಡೆ ಜನಪರವಾದ ವಿಚಾರಗಳನ್ನ ಹೇಳಲಿಕ್ಕೆ ಪ್ರಚಾರಗಳನ್ನ ಕೈಗೊಳ್ತಾರೆ. ಅದ್ರ ಜೊತೆಗೆ ಸರ್ವ ಜನಾಂಗವನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವ ಸಮಾಜದಲ್ಲಿ ಏನೇನು ಲೋಪದೋಷಗಳದಾವೆ, ತೊಡಕುಗಳದಾವೆ, ಅವ್ರ ಬಗ್ಗೆ ನಾವು ಯಾವ ರೀತಿ ಸರ್ಕಾರ ಇರಬೇಕು ಅಂತಕ್ಕಂಥ ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕೆ ಎಲ್ಲ ಸಂಘ ಸಂಸ್ಥೆ ಹಾಗೂ ಸಮಾಜದವ್ರನ್ನ ಕರೆದು ಮಾತನಾಡ್ತಕ್ಕಂಥ ಪ್ರಕ್ರಿಯೆ ಮಾಡ್ತಾರೆ. ತನ್ಮೂಲಕ ಒಂದು ಸರ್ಕಾರ ಯಾವ ರೀತಿ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತಕ್ಕಂಥ ವಿಚಾರಗಳು ನಮ್ಗೆ ಗೊತ್ತಾಗ್ತವೆ. ಅದರಿಂದ ಅವ್ರು ಮನವೊಲಿಸ್ತಕ್ಕಂಥದ್ದು ನಾವು ಕಾರ್ಯಕ್ರಮ ಕೊಟ್ಟದ್ದು, ಅದರಿಂದ ನಮಗೇನು ಮನವೊಲಿಸ್ತಕ್ಕಂಥ ಕೆಲಸಗಳಿದೆ ಅದನ್ನೆಲ್ಲವನ್ನೂ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ. ನಮ್ಮ ಅಭ್ಯರ್ಥಿಯ ಗೆಲುವು, ಉಮೇಶಿನ ಗೆಲುವಿಗೆ ಅವರು ಸಹಕಾರಿ ಆಗ್ತಿದೆ, ಅವ್ರದ್ದು ಮೇನ್ ಪ್ರಯತ್ನ ಅರತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಅಂತ ಹೇಳ್ತಾರೆ, ಆದರೆ ಅಹಿಂದ ವರ್ಗಕ್ಕೆ ಏನು ಮಾಡಿಲ್ಲ ಅನ್ನುವಂಥದ್ದೇ ಶ್ರೀರಾಮುಲು ಹೇಳಿದ್ರು. ಯಾಕಂದ್ರೆ ಗೆಲ್ಲಿಸಿದಂಥ ಬದಾಮಿಗೆ ಏನು ಮಾಡಲಿಲ್ಲ, ನಂತರದಲ್ಲಿ ಏನು ಮಾಡಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸರ್. ಶ್ರೀರಾಮುಲು ಅವರಿಗೆ ಅಹಿಂದ ಅಂದರೆ ಗೊತ್ತಿಲ್ಲ, ಅದಕ್ಕೆ ತಿಳ್ಕೊಂಡ ನಂತರ ಮಾತಾಡಲಿ ಸರ್. ಇವತ್ತಿನ ದಿವಸ ಜಮೀರ್ ಅವ್ರ ಬಗ್ಗೆ ಗೋಬ್ಯಾಕ್ ಅಭಿಯಾನ ಒಂದು ಆಗ್ತಾ ಇದೆ, ಅದನ್ನ ತಾವು ಯಾವ ರೀತಿ ಸರ್? ಜಮೀರ್ ನಮ್ಮ ಮನೆಯ ನಾವು ಅವ್ರು ಕುತ್ಕೊಂಡು ಮಾತಾಡ್ತೀವಿ, ಸಣ್ಣ ಪುಟ್ಟ ಏರುಪೇರುಗಳಾಗಿರ್ತವೆ, ಸರಿ ಮಾಡ್ತೀವಿ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರ ಮಾತಾಗಿರುವಂಥದ್ದು. ಸಿಎಂ ಬರೋದ್ರ ಜೊತೆಗೆ ಕಾರ್ಯಕರ್ತರಲ್ಲೂ ಕೂಡ ಮತ್ತಷ್ಟು ಹುಮ್ಮಸ್ಸು ಆಗೋದ್ರ ಮೂಲಕ ಗೆಲುವಿಗಾಗಿ ಇನ್ನಷ್ಟು ಏನಂತದೆ ನಮಗೆ ಶಕ್ತಿ ಬರುತ್ತೆ ಅನ್ನೋಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ಸೋನಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.